ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಈ ಮಸಾಲೆ ಪುರಿಯನ್ನು ತಿಂದು ತುಂಬ ದಿನ ಆಗೋಗಿತ್ತು. ಹಾಗಾಗಿ ಸಂಜೆ ಹೋಗಿ ಮಸಾಲೆ ಪುರಿಯನ್ನು ತಿನ್ಕೊಂಡು ಹಾಗೆ ಬರ್ತಾ ಒಂದು ಸ್ವಲ್ಪ ಸ್ನ್ಯಾಕ್ಸನ್ನು ತೊಗೊಂಬಂದ್ವಿ. ನನ್ನ ಹಸ್ಬೆಂಡ್ ಎಲ್ಲ ಈ ಥರ ಕುರುಕುಲ್ ತಿಂಡಿಯನ್ನು ತಿನ್ನೋದಿಲ್ಲ. ನಾನೇ ಈ ಥರ ಕುರುಕುಲ್ ತಿಂಡಿಯನ್ನು ಸ್ವಲ್ಪ ಇಷ್ಟಪಡೋದು. ಅವ್ರು ಈ ಥರ ಏನು ಕುರುಕುಲ್ ತಿಂಡಿ ತಿನ್ನೋದೇ ಇಲ್ಲ. ಯಾವಾಗಲಾದರೂ ಅಪರೂಪಕ್ಕೊಂದ್ಸಲ ಚಿಪ್ಸನ್ನು ತಿಂತಾರೆ. ಅದು ಬಿಟ್ಟರೆ ಈ ಥರ ಏನು ಕುರುಕುಲ್ ತಿಂಡಿ ಅವ್ರು ತಿನ್ನೋದೇ ಇಲ್ಲ. ಮಾಮೂಲಿಯಾಗಿ ಮನೆಯಲ್ಲಿ ಏನು ಅಡುಗೆ ಮಾಡ್ಕೊಡ್ತೀನಿ ಅದನ್ನೇ ಜಾಸ್ತಿ ಇಷ್ಟಪಟ್ಟು ತಿಂತಾ ಇರ್ತಾರೆ. ಈಗ ಈ ಸ್ನ್ಯಾಕ್ಸ್ನೆಲ್ಲ ಒಂದು ಚಿಕ್ಕದಾಗಿರೋ ಬ್ಯಾಸ್ಕೆಟಲ್ಲಿ ಹಾಕ್ಬಿಟ್ಟು ಫ್ರಿಜ್ ಮೇಲೆ ಇಡ್ತಾ ಇದ್ದೀನಿ. ಹಾಗೆ ಈ ಒಂದು ರಸಗುಲ್ಲ ಇದೆ ಅಲ್ವಾ, ಅದನ್ನು ನೋಡಿದಾಗೆಲ್ಲ ನಾನು ಚಿಕ್ಕದಿನಲ್ಲಿ ಅವಾಗೆಲ್ಲ ನಾಲ್ಕಣಿಗೆಲ್ಲ ಒಂದು ರಸಗುಲ್ಲ ಅಂತ ಕೊಡ್ತಾ ಇದ್ರಲ್ವ, 50 ಪೈಸೆಗೆ 2 ರಸಗುಲ್ಲ, ಆಮೇಲೆ 1 ರೂಪಾಯಿಗೆ 4 ರಸಗುಲ್ಲ ಅಂತ ಕೊಡ್ತಾ ಇದ್ರಲ್ವ, ಅದು ನೆನಪಾಯಿತು. ಚಿಪ್ಸ್ ಅಂಗಡಿಯಲ್ಲಿ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಅದೇ ನೆನಪಾಗಿ ಒಂದು ಪಾಕೆಟನ್ನು ತೊಗೊಂಬಂದೆ. ನೆಕ್ಸ್ಟ್ ಈಗ ಗುರುವಾರ ಮಧ್ಯಾಹ್ನ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ. ಮೊನ್ನೆ ಲಾಸ್ಟ್ ಟೈಮು ನಾನು ಕುಂಬಳಕಾಯಿ ಪಲ್ಯ ಮಾಡಿದಾಗ ಅದರ ಸೀಡ್ಸ್ ಎಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಟಿದ್ದೆ. ಯಾವಾಗಲಾದರೂ ಫ್ರೀ ಟೈಮಲ್ಲಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಇರೋ ಸೀಡ್ಸ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಹಾಗೆ ಸೀಡ್ಸ್ನೆಲ್ಲ ಇಟ್ಕೊಂಡಿದ್ದೆ. ನಾನು ಏನು ಮಾಡ್ತೀನಿ ಅಂತಂದರೆ, ಈ ಬೆರಳುಗಳಲ್ಲಿ ನನಗೆ ಉಗುರಿತ್ತು ಅಂತಂದರೆ ಇಷ್ಟನೇ ಆಗೋದಿಲ್ಲ. ಉಗುರೆಲ್ಲ ಕಟ್ ಮಾಡ್ತಾ ಇರ್ತೀನಿ, ಒಂದು ಸ್ವಲ್ಪನೂ ಬೆಳೆಸೋದಿಲ್ಲ. ಹಾಗಾಗಿ ಉಗುರೆಲ್ಲ ಕಟ್ ಮಾಡಿಬಿಟ್ಟಿದ್ದೆ. ಅದ್ರ ಮೇಲೆ ಇರೋ ಸಿಪ್ಪೆನ ತೆಗಿಯೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ 2 ಡೇಸ್ ಬ್ಯಾಕ್ ನನ್ನ ಹಸ್ಬೆಂಡು ಈ ನೇಲ್ ಕಟರ್ ಇರುತ್ತಲ್ವ, ಅದರಲ್ಲೇ ಒಂದು ಸ್ವಲ್ಪ ಈ ಸೀಡ್ಸ್ನೆಲ್ಲ ಕ್ಲೀನ್ ಮಾಡಿದರು. ಅದಕ್ಕೆ ನಾನು ಇವತ್ತು ಕೊಟ್ಟೆ. ಇನ್ನೊಂದು ಸ್ವಲ್ಪ ಇದೆ ಅಲ್ವಾ, ಕ್ಲೀನ್ ಮಾಡಿಬಿಡಿ, ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಅವರು ಕಾಮಿಡಿ ಮಾಡಿಕೊಂಡು ನಾನು ವಿಡಿಯೋ ಮಾಡ್ತಾ ಇದ್ನಲ್ವಾ, ಅದಕ್ಕೆ ತೋರಿಸ್ತಾ ಇದ್ರು ವಿಡಿಯೋದಲ್ಲಿ. ನೋಡಿ ಈ ಕೆಲಸನ ನನಗೆ ಕೊಟ್ಟಿದ್ದಾಳೆ, ಏನೋ ಪಾಪ ಹೆಲ್ಪ್ ಮಾಡೋಣ ಅಂತಂತ ಫಸ್ಟ್ ಟೈಮ್ ಹೆಲ್ಪ್ ಮಾಡಿದ್ದಕ್ಕೆ ಸೆಕೆಂಡ್ ಟೈಮು ನನಗೆ ಕೊಟ್ಬಿಟ್ಲು ಅಂತಂದ್ಬಿಟ್ಟು ನನ್ನ ಮೇಲೆ ಕಾಮಿಡಿ ಮಾಡಿಕೊಂಡು ತಗೊಂಡೋಗಿ ಆ ಸೀಡ್ಸ್ನೆಲ್ಲ ಅವರೇ ಕ್ಲೀನ್ ಮಾಡಿದ್ರು. ನೆಕ್ಸ್ಟ್ ಈಗ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ. ಇವತ್ತು ತರಕಾರಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಾನು ಈ ತರಕಾರಿ ಸಾಂಬಾರನ್ನೆಲ್ಲ ತುಂಬ ಅಂದರೆ ತುಂಬ ಸಿಂಪಲಾಗೆ ಮಾಡ್ತಾ ಇರ್ತೀನಿ. ತೊಗರಿ ಬೇಳೆನ ತೊಳೆದು ತೊಗೊಂಡಿದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು, ಒಂದು ಸ್ವಲ್ಪ ಉಪ್ಪು, ಅರಶಿನದ ಪುಡಿ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಇಷ್ಟು ಕುಕ್ಕರ್ ಒಳಗಡೆ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು 1-2 ವಿಸಿಲ್ ಹೊಡೆಸ್ಕೊಳ್ತೀನಿ. ಆಮೇಲೆ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು 1 ವಿಸಿಲ್ ಬಿಡ್ತೀನಿ. ಅದಾದಮೇಲೆ ಕೊನೆಯದಾಗಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಇನ್ನೊಂದು ವಿಸಿಲ್ ಬಿಡ್ತೀನಿ. ಅದೇನೋ ಗೊತ್ತಿಲ್ಲ, ಇಷ್ಟು ಸಲ ವಿಸಿಲ್ ಬಿಟ್ರೇ ಸಾಂಬಾರು ಅನ್ನೋದು ನನಗೆ ಟೇಸ್ಟಿಯಾಗಿ ರೆಡಿ ಆಗೋದು. 1-2 ವಿಸಿಲ್ಗೆಲ್ಲ ಸಾಂಬಾರು ರೆಡಿ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದರೆ ನಮ್ಮ ಮನೇಲಿ ಮಾತ್ರ 4 ವಿಸಿಲ್ ಬಿಡಬೇಕಾಗುತ್ತೆ ತರಕಾರಿ ಸಾಂಬಾರು ಮಾಡೋದಕ್ಕೆ. ನೆಕ್ಸ್ಟ್ ಈಗ ಗ್ಯಾಸ್ ಸ್ಟವ್ ಮೇಲೆ ಬೇಳೆ ಬೇಯೋದಕ್ಕೆ ಇಟ್ಟು ಈ ಕಡೆ ಫ್ರಿಜ್ ಒಳಗಡೆ ಇರೋ ತರಕಾರಿಗಳನ್ನೆಲ್ಲ ತಗೊಂಡೆ. ಇವತ್ತು ನಾನು ತರಕಾರಿ ಸಾಂಬಾರಿಗೆ ಹೀರೆಕಾಯಿ, ನೌಕೋಲು, ಮೂಲಂಗಿ, ಒಂದು ಸ್ವಲ್ಪ ಬೀನ್ಸು, ಇಷ್ಟು ತರಕಾರಿಗಳನ್ನು ಹಾಕ್ಬಿಟ್ಟು ತರಕಾರಿ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ನನಗಂತೂ ಈಗ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಈ ಒಂದು ಬೋಲ್ ಒಳಗಡೆ ಹಾಕ್ಕೊಳ್ತೀನಲ್ವ, ಈ ಒಂದು ಬೋಲ್ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಈ ತರಕಾರಿಗಳನ್ನು ಕ್ಲೀನ್ ಮಾಡಿರೋ ಸಿಪ್ಪೆಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಹಂಗೆ ಹಾಕ್ಕೊಳ್ಬೋದು. ಅದಾದಮೇಲೆ ಆ ಬೋಲಲ್ಲಿ ನಾನು ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಹಂಗೆ ಡೈರೆಕ್ಟಾಗಿ ತೆಗೆದು ಕುಕ್ಕರ್ ಒಳಗಡೆ ಹಾಕ್ಬಿಡ್ಬೋದು ತರಕಾರಿಗಳನ್ನು. ಈ ಒಂದು ತರಕಾರಿ ಬೋಲು ಒಂಥರ ಚೆನ್ನಾಗಿದೆ ಅಂತ ನನಗನ್ನಿಸುತ್ತೆ. ತರಕಾರಿಗಳನ್ನ ಕ್ಲೀನ್ ಮಾಡಿರೋದೆಲ್ಲ ಹಂಗೆ ಆ ಪ್ಲೇಟಲ್ಲೇ ಹಾಕ್ಕೊಳ್ಬೋದು. ಅದಾದಮೇಲೆ ಇನ್ನು ಬೋಲು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಂದೇನು ಅಂತಂದರೆ, ಈ ಪಾತ್ರೆಗಳನ್ನು ವಾಶ್ ಮಾಡಬೇಕಾದ್ರೆ ಒಂದು ಬೋಲ್ ಎಕ್ಸ್ಟ್ರಾ ಆಗುತ್ತೆ ಅಂತ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹೇಗೋ ತರಕಾರಿಗಳನ್ನು ಕ್ಲೀನ್ ಮಾಡಿರೋ ಸಿಪ್ಪೆನ ಒಂದು ಪ್ಲೇಟಲ್ಲಿ ಹಾಕಲೇಬೇಕು, ಅದಕ್ಕೊಂದು ಪ್ಲೇಟ್ ಬೇಕೇ ಬೇಕಾಗುತ್ತೆ. ಇನ್ನು ತರಕಾರಿಗಳನ್ನು ಹಾಕ್ಕೊಳ್ಳೋದಕ್ಕೆ ಒಂದು ಸ್ಟೀಲ್ ಬಟ್ಲಂತೂ ಬೇಕೇ ಬೇಕಾಗುತ್ತೆ. ಅದು ಅಷ್ಟೇ ನಾವು ಯೂಸ್ ಮಾಡ್ತಾ ಇರ್ತೀವಿ. ಆದರೆ ಎಕ್ಸ್ಟ್ರಾ ಒಂದು ಜಾಲ್ರಾ ಬೋಲ್ ಥರ ಇದೆ ಅಲ್ವಾ, ಅದೊಂದು ನನಗೆ ಎಕ್ಸ್ಟ್ರಾ ಅಂತ ಆಗುತ್ತೆ. ಆದರೆ ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿದೆ ಇದು ಅಂತ ಅನಿಸುತ್ತೆ. ಅಲ್ಲಿಗೂ ಯಾವಾಗಲಾದರೂ ಈ ಗಡಿಬಿಡಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇರಬೇಕಾದ್ರೆ ಈ ಒಂದು ತರಕಾರಿ ಬೋಲನ್ನು ತಗೊಳ್ಳೋದು ಮರ್ತೇ ಬಿಡ್ತೀನಿ. ಈ ತರಕಾರಿಗಳನ್ನು ಕ್ಲೀನ್ ಮಾಡಿರೋ ಸಿಪ್ಪೆನ ಈ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ತಗೊಂಡೋಗಿ ವೆಟ್ ಕಸ ಕವರ್ಗೆ ಹಾಕ್ತೀನಿ. ಅದಾದಮೇಲೆ ತರಕಾರಿಗಳನ್ನು ಕಟ್ ಮಾಡಿ ಒಂದು ಸ್ಟೀಲ್ ಬಟ್ಲಿಗೆನೆ ಹಾಕ್ಕೊಂಡ್ಬಿಡ್ತೀನಿ. ಈ ಬೋಲ್ನ ತಗೊಳ್ಳೋದೇ ಮರ್ತ್ಬಿಟ್ಟಿರ್ತೀನಿ ಒಂದೊಂದು ಸಲ. ಈಗ ಎಲ್ಲ ತರಕಾರಿಗಳನ್ನು ಕ್ಲೀನ್ ಮಾಡಿದ್ದಾಯಿತು. ಇವಾಗ ಕಟ್ ಮಾಡಿ ಈ ಒಂದು ಬೋಲ್ಗೆ ಈ ತರಕಾರಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ.
ಈಗ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕುಕ್ಕರು ಅಷ್ಟೇ 2 ವಿಸಿಲ್ ಹೊಡಿತು. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇನ್ನು ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ಇವಾಗ ರೈಸ್ ಮಾಡೋದಕ್ಕೆ 1 ಗ್ಲಾಸ್ ರೈಸನ್ನು ತಗೊಳ್ತಾ ಇದ್ದೀನಿ. ಹಾಗೆ ಕೆಲವರು ಬರ್ತ್ಡೇ ವಿಶಸ್ಸು ಮತ್ತು ಆ್ಯನಿವರ್ಸರಿ ವಿಶಸ್ಸನ್ನು ಮಾಡೋದಕ್ಕೆ ಹೇಳಿದ್ದಾರೆ. ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ವಸಂತಕ್ಕ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 15ಗೆ ನನ್ನ ಬ್ರದರ್ ಇನ್ ಲಾ ಅವ್ರದ್ದು ಬರ್ತ್ಡೇ ಇತ್ತು, ನೆಕ್ಸ್ಟು ನಿಮ್ಮ ವ್ಲಾಗಲ್ಲಿ ವಿಶ್ ಮಾಡು ಮಂಜು ಅಂತಂದ್ಬಿಟ್ಟು ಅವರು ಕಮೆಂಟ್ ಮಾಡಿದ್ದಾರೆ. ಅಕ್ಕ, ನಿಮ್ಮ ಬ್ರದರ್ ಇನ್ ಲಾ ಅವ್ರ ನೇಮು ನೀವು ಇಲ್ಲಿ ಹೇಳಿಲ್ಲ, ನಾನು ಕೇಳೋದು ಮರ್ತು ಬಿಟ್ಟಿದ್ದೀನಿ, ಆದರೂ ಹಾಗೆ ವಿಶ್ ಮಾಡ್ತಾ ಇದ್ದೀನಿ ಅಕ್ಕ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ. ನೆಕ್ಸ್ಟು ಮಾಲಾ ಗಂಗಾಧರ್ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 15ಗೆ 16ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ವಿಶ್ ಮಾಡಿ ಸಿಸ್ ಅಂತಂದ್ಬಿಟ್ಟು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು. ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಮಾ. ನೆಕ್ಸ್ಟ್ ಹಾಗೆ ವೀಣಾ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತ್ 15ಗೆ ನನ್ನ ಮಗನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಂತಂದ್ಬಿಟ್ಟು. ನಂದೀಶ್ KS ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಎಲ್ಲ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ. ನೆಕ್ಸ್ಟ್ ಈಗ 1 ಗ್ಲಾಸ್ ಅಕ್ಕಿನ ಕುಕ್ಕರ್ ಒಳಗಡೆ ಹಾಕಿ 1 ಸಲ ನೀರಲ್ಲಿ ತೊಳೆದು ಇವಾಗ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟು ಆಮೇಲೆ ನಾನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು 1-2 ವಿಸಿಲ್ ಬಿಡ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ಗ್ಯಾಸು ಅಷ್ಟೇ ನಮ್ಗೊಂದು ಸ್ವಲ್ಪ ಸೇವ್ ಆಗುತ್ತೆ, ಆಮೇಲೆ ಅನ್ನನೂ ಅಷ್ಟೇ ತುಂಬ ಚೆನ್ನಾಗಿ ಹುಡಿಯಾಗಿ ಆಗುತ್ತೆ ಅಂತಂದ್ಬಿಟ್ಟು. ಈ ಕಡೆ ತರಕಾರಿ ಸಾಂಬಾರ್ಗೆ ಬೇಳೆ ಎಲ್ಲ ಬೆಂದಿದೆ. ಇವಾಗ ತರಕಾರಿಗಳನ್ನೆಲ್ಲ ಈ ಕುಕ್ಕರಲ್ಲಿ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಿಲ್ ಬಿಡ್ತೀನಿ. ತರಕಾರಿಗಳು ಅಷ್ಟೇ ಚೆನ್ನಾಗಿ ಬೆಂದಿರುತ್ತೆ. ಈ ತರಕಾರಿಗಳು ಹಾಕ್ಬಿಟ್ಟು ಸಾಂಬಾರು ಪುಡಿ ಹಾಕ್ಬಿಟ್ಟು ಆಮೇಲೆ 1-2 ವಿಸಿಲ್ ಬಿಟ್ಟರೆ ತರಕಾರಿಗಳು ಅಷ್ಟೊಂದು ನನಗೆ ಚೆನ್ನಾಗಿ ಬೆಂದಿಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ 1-2 ವಿಸಿಲ್ ಬಿಡ್ತೀನಿ. ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಪಾಟ್ಲಾಕ್ ಪಾರ್ಟಿ ಆಯ್ತಲ್ವಾ, ಅವತ್ತು ಅವರು ಹೇಳಿದರು, ನಿಮಗೆ ಯಾವ ರೆಸಿಪಿ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ, ಆ ರೆಸಿಪಿಯನ್ನು ಮನೆಯಲ್ಲಿ ಮಾಡಿದಾಗ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡ್ತೀಯಾ ಈ ಒಂದು ಅಡುಗೆನ ಅಂತ ಹೇಳ್ತಾರೋ ಆ ಒಂದು ರೆಸಿಪಿಗಳನ್ನು ಮಾಡ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಹೇಳಿದರು. ಅದಕ್ಕೆ ನನ್ನ ಹಸ್ಬೆಂಡು ಹೇಳ್ತಾಯಿದ್ರು, ನನ್ನ ಮನೆಗೆ ಬಂದು ನನ್ನ ಹಸ್ಬೆಂಡ್ಗೆ ಹೇಳಿದ್ದಕ್ಕೆ ಅವರು ಹೇಳ್ತಾಯಿದ್ರು, ನನಗೆ ತರಕಾರಿ ಸಾಂಬಾರುಗಳು ಮತ್ತು ಬೇಳೆ ಸಾಂಬಾರೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳೋದಲ್ವಾ, ಅದೇ ಒಂದು ರೆಸಿಪಿನೇ ಮಾಡ್ಕೊಂಡೋಗಿ ತೊಗೊಂಡೋಗಿ ಕೊಡೋದಲ್ವಾ ನೀನು ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ಅಷ್ಟು ಇಷ್ಟಪಡ್ತಾರೆ ನಾನು ಮಾಡೋ ಬೇಳೆ ಸಾಂಬಾರು ಅಂತಂದರೆ. ಇನ್ನು ನಮ್ಮ ಅತ್ತೆಯವರು ಚಪಾತಿಗಳನ್ನು ಚೆನ್ನಾಗಿ ಮಾಡ್ತಾರಂತೆ. ನಾನು ಯಾವಾಗಲಾದರೂ ಚಪಾತಿಗಳನ್ನು ಮಾಡಿದಾಗಲೆಲ್ಲ ಅವರು ನನ್ನ ರೇಗಿಸ್ತಾನೆ ಇರ್ತಾರೆ, ನೀನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಸಹಿತ ನಮ್ಮಮ್ಮ ಮಾಡೋ ರೀತಿಯಾಗಿ ಚಪಾತಿಗಳು ನಿನ್ಗೆ ಬರೋದೇ ಇಲ್ಲ ಅಂತಂದ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಅದಕ್ಕೆ ಅವರು ನಮ್ಮನ್ನು ನೋಡೋದಕ್ಕೆ ಬೆಂಗಳೂರಿಗೆ ಬರಬೇಕಾದ್ರೆ ಎಲ್ಲನೂ ಅವರು ಚಪಾತಿಗಳನ್ನು ಮಾಡ್ಕೊಂಡು ತೊಗೊಂಡು ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ಅತ್ತೆ ಅವ್ರಿಗೆ ಹೇಳ್ತಾ ಇರ್ತಾರೆ, ಮಂಜು ಮಾಡ್ದಂಗೆ ಬೇಳೆ ಸಾಂಬಾರನ್ನು ನೀವು ಮಾಡೋದೇ ಇಲ್ಲಮ್ಮ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರೆಸಿಪಿಯ ರುಚಿ ಅನ್ನೋದು ಇರುತ್ತಂತಲ್ವ, ಅದೇ ರೀತಿಯಾಗಿ ನನ್ನ ಕೈಯಲ್ಲಿ ಈ ಬೇಳೆ ಸಾಂಬಾರು ರುಚಿ ಅನ್ನೋದು ಇದೆ ಅಂತೆ. ನಮ್ಮ ಅತ್ತೆಯವ್ರ ಕೈಯಲ್ಲಿ ಈ ಚಪಾತಿಗಳನ್ನು ಚೆನ್ನಾಗಿ ಮಾಡೋ ಒಂದು ರುಚಿ ಅಂತ ಇದೆ ಅಂತೆ. ಇವಾಗ ಕುಕ್ಕರ್ 1 ವಿಸಿಲ್ ಹೊಡೆದು ತರಕಾರಿಗಳೆಲ್ಲ ಬೆಂದಿತ್ತು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇವಾಗ 1-2 ಸ್ಪೂನ್ ಅಷ್ಟು ನಾನು ಸಾಂಬಾರು ಪುಡಿಯನ್ನು ಹಾಕಿ ಇವಾಗ ನನಗೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ವಿಸಿಲ್ ಬಿಡ್ತೀನಿ. ಆಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಕೊಟ್ಟು ಗ್ಯಾಸ್ ಸ್ಟವ್ ಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ತರಕಾರಿ ಸಾಂಬಾರು ಅನ್ನೋದು ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿ ಇರುತ್ತೆ ತರಕಾರಿ ಸಾಂಬಾರು ಅಂತೂ. ನಿಜವಾಗ್ಲೂ ನಾನ್ ವೆಜ್ಗಳಿಗಿಂತ ನಮ್ಮ ಮನೆಯಲ್ಲಿ ಈ ತರಕಾರಿ ಸಾಂಬಾರುಗಳು ಅಂತಂದರೆ ತುಂಬ ಇಷ್ಟಪಟ್ಟು ತಿಂತಾ ಇರ್ತೀವಿ, ನಾನು ಮತ್ತು ನನ್ನ ಹಸ್ಬೆಂಡು. ನಮ್ಮಿಬ್ಬರಿಗೂ ಅಷ್ಟೇ ತರಕಾರಿಗಳು ಸೊಪ್ಪುಗಳು ಅಂತಂದರೆ ತುಂಬ ಇಷ್ಟ. ನಾನ್ ವೆಜ್ ಅಷ್ಟೊಂದು ನಮಗೆ ಇಷ್ಟನೇ ಆಗೋದಿಲ್ಲ. ಹಾಗಾಗಿನೇ ನನ್ನ ವಿಡಿಯೋಗಳಲ್ಲಿ ನೀವು ನಾನ್ ವೆಜ್ ರೆಸಿಪಿಗಳನ್ನೇ ನೋಡೇ ಇಲ್ಲ. ಯಾವುದೋ ಒಂದೇ ಒಂದು ವಿಡಿಯೋ ಇದೆ, ಒಂದು 3 ವರ್ಷದ ಹಿಂದೆ ಮಾಡಿರೋ
ಒಂದು ವಿಡಿಯೋ ಇದೆ ಅಷ್ಟೇ. ಅದು ಬಿಟ್ಟರೆ ನಾನ್ ವೆಜ್ ಅಡುಗೆಗಳು ವಿಡಿಯೋನೇ ಇಲ್ಲ ನನ್ನ ಒಂದು ಚಾನಲ್ನಲ್ಲಿ. ನೆಕ್ಸ್ಟ್ ಈಗ ಸಾಂಬಾರು ಮಾಡಿ ಎಲ್ಲರಿಗೂ ಊಟಕ್ಕೆ ಇಟ್ಕೊಟ್ಟು ನಾನು ಊಟ ಮಾಡಿ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಅಂತಂದ್ಬಿಟ್ಟು ಪಡ್ಡುಗಳನ್ನು ಮಾಡೋಣ ಅಂತಂದ್ಬಿಟ್ಟು ಈಗ ಅಕ್ಕಿಯನ್ನು ನೆನೆಸಿಡ್ತಾ ಇದ್ದೀನಿ. ಈ ದೋಸೆಗೆ ಇಡ್ಲಿಗೆ ಎಲ್ಲ ನೆನೆಸಿಡ್ಬೇಕಾದ್ರೆ ಈ ಒಂದು ಬಟ್ಲುಗಳನ್ನು ತಗೊಳ್ತೀನಲ್ವಾ, ಅವಾಗೆಲ್ಲ ನನಗೆ ನೆನಪಾಗ್ತಾ ಇರುತ್ತೆ. ಒಂದೊಂದು ಬಟ್ಲನ್ನು ತಗೊಳ್ಬೇಕಾದ್ರೂ ಅಷ್ಟೇ. ಈ ಒಂದು ಬಟ್ಲು ಬಂದುಬಿಟ್ಟು ನಾವು ಲೀಸ್ ಮನೆಯಲ್ಲಿದ್ದಾಗ ಆಲುಕ್ಸಿದ್ವಲ್ವಾ ಆ ಒಂದು ಬಟ್ಲು, ಈ ಒಂದು ಬಟ್ಲು ಬಂದುಬಿಟ್ಟು ನಾವು ರೆಂಟ್ ಮನೆಯಲ್ಲಿ ಆಲುಕ್ಸಿದ ಬಟ್ಲು ಅಂತ ನೆನಪಾಗ್ತಾ ಇರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬಟ್ಲು ಬಂದುಬಿಟ್ಟು ನಾವು ರೆಂಟ್ ಮನೆಯಲ್ಲಿ ಆಲುಕ್ಸಿದ ಬಟ್ಲು. ನೆಕ್ಸ್ಟ್ ಈ ಒಂದು ಬಟ್ಲು ಬಂದುಬಿಟ್ಟು ನಾವು ಲೀಸ್ ಮನೆಯಲ್ಲಿ ಆಲುಕ್ಸಿದ ಬಟ್ಲು. ಈ ಥರ ಎಲ್ಲ ಯಾವಾಗಲಾದರೂ ಈ ಬಟ್ಲುಗಳನ್ನ ತಗೊಂಡಾಗೆಲ್ಲ ನನಗೆ ಹಳೇ ನೆನಪುಗಳು ನೆನಪಾಗ್ತಾ ಇರುತ್ತೆ. ನಾವು ರೆಂಟ್ ಮನೆಯಲ್ಲಿದ್ದಾಗ ಹೆಂಗಿದ್ವಿ, ನಾವು ಲೀಸ್ ಮನೆಯಲ್ಲಿದ್ದಾಗ ಹೆಂಗಿದ್ವಿ ಅಂತಂದ್ಬಿಟ್ಟು. ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬಟ್ಲು ಬಂದುಬಿಟ್ಟು ನಾವು 3 months ರೆಂಟ್ ಮನೇಲಿ ಇದ್ವಲ್ವ ಇಲ್ಲಿ ಪಕ್ಕದಲ್ಲಿ, ಆ ಮನೆಯಲ್ಲಿ ಆಲುಕ್ಸಿದ ಬಟ್ಲು. ನೆಕ್ಸ್ಟ್ ಈ ಬಟ್ಲು ಬಂದುಬಿಟ್ಟು ನಾವು ಈ ಮನೆಯಲ್ಲಿ ಆಲುಕ್ಸಿದ ಬಟ್ಲು. 4 ಬಟ್ಲುಗಳಿದೆ. ಈ 4ನೇ ಬಟ್ಲಿಗೆ ಫೈನಲಿ ನಮಗೊಂದು ಸ್ವಂತ ಮನೆ ಆಯಿತು. ಮೋಸ್ಟ್ಲಿ ಇನ್ನೊಂದು ಬಟ್ಲೇನಾದರೂ ಆಗ್ಬೋದೇನೋ, ಮುಂದೆ ಆಗೋದು ಹೇಳೋದಕ್ಕಾಗೋದಿಲ್ವಲ್ಲ, ಆದರೂ ಆಗ್ಬೋದು ಆಗದೇನೂ ಇರ್ಬೋದು. ಅದೇ 4ನೇ ಬಟ್ಲಿಗೆ ಒಂದು ಫೈನಲ್ ಸ್ವಂತ ಮನೆ ಅಂತ ಆಯಿತು. ಇವಾಗ ಬೆಂಗಳೂರಲ್ಲಿ ಮತ್ತು ಬೇರೆ ಕಡೆಗಳಲ್ಲಿ ಏನಾದರೂ ನೀವು ಬಾಡಿಗೆ ಮನೆಗಳಲ್ಲಿ ಲೀಸ್ ಮನೆಗಳಲ್ಲಿ ಇದ್ಕೊಂಡು ನೀವು ಒಂದು ಸ್ವಂತ ಮನೆ ಮಾಡ್ಕೊಂಡಿದ್ದೀರಾ ಅಂತಂದರೆ ಇವಾಗ ನಿಮಗೂ ನೆನಪಾಗುತ್ತೆ ಅಲ್ವಾ. ನಾವು ಫಸ್ಟ್ ಸ್ಟಾರ್ಟಿಂಗಿಂದ ನಾವು ಯಾವ ಮನೆಗೆ ಫಸ್ಟ್ ಹೋಗ್ತೀವೋ ಆ ಮನೆಯಿಂದ ನಾವು ಆಲುಕ್ಸಿರೋ ಬಟ್ಲು ಯಾವುದು ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ತೀರಾ ಅಲ್ವಾ. ಹಾಗೇನಾದರೂ ನೀವು ಚೆಕ್ ಮಾಡಿಕೊಂಡ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಪ್ಲೀಸ್ ಕಮೆಂಟ್ ಹಾಕಿ. ಇದು ನಾವು ಫಸ್ಟು ಬಾಡಿಗೆ ಮನೆಗೆ ಹೋದಾಗ ಆಲುಕ್ಸಿರೋ ಪಾತ್ರೆ, ಇದು ನಾವು ಸೆಕೆಂಡು ಬಾಡಿಗೆ ಮನೆಗೆ ಹೋದಾಗ ಆಲುಕ್ಸಿರೋ ಪಾತ್ರೆ, ಇದು ನಾವು 3rd ಲೀಸ್ ಮನೆಗೆ ಹೋದಾಗ ಆಲುಕ್ಸಿರೋ ಪಾತ್ರೆ, ಇನ್ನು 4th ಲೀಸ್ ಮನೆ, ರೆಂಟ್ ಮನೆ, ಸ್ವಂತ ಮನೆ ಅಲ್ಲೋದಾಗ ಆಲುಕ್ಸಿರೋ ಪಾತ್ರೆ ಅಂತಂದ್ಬಿಟ್ಟು ಎಷ್ಟು ಮನೆಗಳು ಚೇಂಜ್ ಮಾಡಿದ್ದೀರಾ, ಎಷ್ಟು ಆಲುಕ್ಸಿರೋ ಪಾತ್ರೆಗಳಿದೆ ಅಂತಂದ್ಬಿಟ್ಟು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನೋ ಒಂಥರ ಚೆನ್ನಾಗಿದೆ ಅಲ್ವಾ, ನನಗೂ ತಿಳ್ಕೊಳ್ಳೋ ಒಂದು ಕ್ಯೂರಿಯಾಸಿಟಿ ಇದೆ. ಅಂದರೆ ಲೈಫಲ್ಲಿ ನಾವು ಒಂದೊಂದು ಹಂತನೇ ದಾಟ್ಕೊಂಡು ಬರ್ತಾ ಇದ್ದೀವಿ, ಒಂದೊಂದು ಸ್ಟೆಪ್ಪೇ ಹತ್ತುತ್ತಾ ಇದ್ದೀವಿ ಅಂತಂದ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಸಡನ್ನಾಗಿ ಯಾರೂ ಬೆಳೆಯೋದಿಲ್ಲ, ಒಂದೊಂದು ಹಂತನೇ ಒಂದೊಂದು ಮೆಟ್ಲುಗಳೇ ಹತ್ಕೊಂಡು ಬರ್ತಾ ಇದ್ದರೆ ಅದರಲ್ಲಿ ಏನೋ ಒಂಥರ ಖುಷಿ ಇರುತ್ತಲ್ವ. ನಾವು ಹಿಂದಿಂದೆಲ್ಲ ನೆನೆಸ್ಕೊಂಡಾಗ ನಾವು ರೆಂಟ್ ಮನೆಯಲ್ಲಿದ್ದಾಗ ಹೆಂಗಿದ್ವಲ್ವಾ ಅಂತ ಅನಿಸುತ್ತೆ, ಆಮೇಲೆ ನಾವು ಲೀಸ್ ಮನೆಯಲ್ಲಿದ್ದಾಗ ಹೆಂಗಿದ್ವಲ್ವಾ ಅಂತ ಅನಿಸುತ್ತೆ, ಮತ್ತು ಇನ್ನೊಂದು ರೆಂಟ್ ಮನೆಗೆ ಬಂದಾಗ ಹೆಂಗಿದ್ವಲ್ವಾ ಅಂತ ಅನಿಸುತ್ತೆ. ನನಗೆ ಫಸ್ಟು ನಮ್ಮ ಮದುವೆ ಆದಮೇಲೆ ಒಂದು 2 years ರೆಂಟ್ ಮನೆಯಲ್ಲಿದ್ವಿ. ರೆಂಟ್ ಮನೆ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಅದರಲ್ಲಿ ತುಂಬ ಒಳ್ಳೆ ಮೆಮೊರಿಗಳನ್ನೋದು ಇತ್ತು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆದರೆ ರೆಂಟ್ ಕಟ್ತಾ ಇದ್ದೀವಲ್ವಪ್ಪ, ಇಷ್ಟೊಂದು ರೆಂಟು 16,000 ಅಂತಂದ್ಬಿಟ್ಟು ಅದೊಂದು ಬೇಜಾರಾಗ್ತಾಯಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ರೀತಿಯಲ್ಲೂ ರೆಂಟ್ ಮನೆ ಚೆನ್ನಾಗಿತ್ತು. ಅದಾದಮೇಲೆ ಲೀಸ್ ಮನೆಗೆ ಬಂದ್ವಿ. ಆ ಲೀಸ್ ಮನೆಯಲ್ಲಿ ಅಲ್ಲೂ ಚೆನ್ನಾಗಿತ್ತು, ಮನೆಯೆಲ್ಲ ಚೆನ್ನಾಗಿತ್ತು, ತುಂಬ ಮೆಮೊರಿಯಾಗಿತ್ತು. ಏನಂತಂದರೆ ಓನರ್ ಒಂದು ಸ್ವಲ್ಪ ಕಿರಿಕಿರಿ, ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಯಿತು. ಇನ್ನು 3 months ರೆಂಟ್ ಮನೆಯಲ್ಲಿದ್ವಲ್ವ, ಆ ಮನೆಯೂ ಅಷ್ಟೇ ಓಕೆ ಚೆನ್ನಾಗಿತ್ತು, ಅಲ್ಲೂ ಒಂಥರ ಎಕ್ಸ್ಪೀರಿಯೆನ್ಸ್ ಆಯಿತು. ಆ 3 months ರೆಂಟ್ ಮನೆಯಲ್ಲಿದ್ವಲ್ವ, ಅಲ್ಲಿ ಅವರು ಇಂಟೀರಿಯರ್ ಏನು ಮಾಡಿಸೇ ಇರಲಿಲ್ಲ ಓನರು. ಆ ಬಾಕ್ಸ್ಗಳನ್ನೆಲ್ಲ ಒಂದು ನನ್ನ ಬ್ರದರ್ ಇನ್ ಲಾ ಅವರು ವರ್ಕಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ. ಆಮೇಲೆ ಗೀಝರ್ ಇರಲಿಲ್ಲ, ಆಮೇಲೆ ವಿಂಡೋಗಳಿಗೆ ಕರ್ಟನ್ ಹಾಕೋದಕ್ಕೆ ರ್ಯಾಡ್ಗಳಿರಲಿಲ್ಲ. ಸುಮಾರಷ್ಟು ಖಾಲಿ ಮನೇಲಿದ್ವಿ. 3 months ನಾವು ಆ ಮನೇಲಿ ಹೆಂಗಿದ್ವಪ್ಪ ಅಂತ ಇವಾಗ ಅನಿಸುತ್ತೆ. ಹಂಗೆಲ್ಲ ಈ ಆಲುಕ್ಸಿರೋ ಪಾತ್ರೆಗಳು ನೋಡಿದಾಗ ನೆನಪಾಗುತ್ತೆ ಆ ಒಂದು ಲೈಫ್ ಎಲ್ಲನೂ. ಅದಾದಮೇಲೆ ಇವಾಗ ಸ್ವಂತ ಮನೆಯಲ್ಲಿ ಇದೊಂಥರ ಲೈಫ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ಒಂದೊಂದು ಮನೆಗಳಲ್ಲಿ ಒಂದೊಂದು ಥರ ಲೈಫ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ನನಗೆ ನೆನಪಾಗುತ್ತೆ ಈ ಒಂದು ಪಾತ್ರೆಗಳನ್ನು ನೋಡಿದಾಗಲೆಲ್ಲ. ನೆಕ್ಸ್ಟ್ ಈಗ ಮಧ್ಯಾಹ್ನ ಪಡ್ಡು ಮಾಡೋದಕ್ಕೆ ಅಕ್ಕಿ, ಉದ್ದಿನ ಕಾಳು, ಆಮೇಲೆ ಕಡಲೆಬೇಳೆ, ಮೆಂತ್ಯಕಾಳು ಇವನ್ನೆಲ್ಲ ನೆನೆಸಿಟ್ಟು ಅದಾದಮೇಲೆ ವಾಶ್ ಬೇಷನ್ ಒಂದು ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಅದನ್ನು ಕ್ಲೀನ್ ಮಾಡಿಕೊಂಡು ಹಂಗೆ ಪದ್ಮಕ್ಕ ಜೊತೆ ಒಂದು ಸ್ವಲ್ಪ ಹೊತ್ತು ಹಂಗೆ ಮಾತಾಡಿಕೊಂಡು ವಾಶ್ ಬೇಷನ್ನ ಕ್ಲೀನ್ ಮಾಡಿದೆ.
ಅದಾದಮೇಲೆ ನನ್ನ ಹಸ್ಬೆಂಡು ಈ ಕುಂಬಳಕಾಯಿ ಸೀಡ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಬಂದು ತೊಗೊಬಂದು ಕೊಟ್ಟರು. ಅದನ್ನು ತಿಂದು ಆಮೇಲೆ ನೆಕ್ಸ್ಟ್ ಇವಾಗ ಸಂಜೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಕೆಲವು ದೇವ್ರ ಸಾಮಾನುಗಳೆಲ್ಲ ಉಜ್ಜಿಡೋದಕ್ಕೆ ಎಲ್ಲ ತೆಗ್ದಿಟ್ಟು ಇವಾಗ ದೇವ್ರ ಸಾಮಾನುಗಳೆಲ್ಲ ಉಜ್ಜಿಡ್ತಾ ಇದ್ದೀನಿ. ಇವಾಗ ಏನು ಅಂತಂದರೆ ಕಳಶದಲ್ಲಿ ವೀಳ್ಯದೆಲೆ ಒಣಗೋಗ್ತಾ ಇರುತ್ತೆ. ಅದಾದಮೇಲೆ ತೆಂಗಿನಕಾಯಿನೂ ಅಷ್ಟೇ ಕ್ರ್ಯಾಕ್ಗಳು ಬರ್ತಾ ಇರುತ್ತಲ್ವ, ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ, ಹಾಗಾಗಿ ವೀಳ್ಯದೆಲೆ ಫ್ರೆಶ್ ಆಗಿರೋದಿಲ್ಲ. ಆಮೇಲೆ ಈ ಒಂದು ತೆಂಗಿನಕಾಯಿನೂ ಅಷ್ಟೇ, ಅದು ಅಷ್ಟೇ ಸೀಳ್ತಾ ಇರುತ್ತೆ. ಹಾಗಾಗಿ ನಾನು ವಾರಕ್ಕೊಂದ್ಸಲ ತೆಗೆದು ಬಿಡ್ತೀನಿ. ಕೆಲವೊಂದು ದೇವ್ರ ಸಾಮಾನುಗಳನ್ನೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ನೆಕ್ಸ್ಟ್ ಡೇ ಶುಕ್ರವಾರ ಬೆಳಗ್ಗೆ ಪೂಜೆಗೆ ಎಲ್ಲ ಫ್ರೆಶ್ ಆಗಿ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ. ಇನ್ನು ಚಳಿಗಾಲ ಮಳೆಗಾಲದಲ್ಲಿ 15 ಡೇಸ್ಗೊಂದ್ಸಲ ತೆಗೆದ್ರೂ ಆಗುತ್ತೆ, ಆದರೆ ಸಮ್ಮರಲ್ಲಿ ಆ ರೀತಿಯಾಗಿ ಆಗೋದಿಲ್ಲ. ಇನ್ನು ವಾರಕ್ಕೊಂದ್ಸಲ ಹೆಂಗೂ ಕಳಶ ಚೇಂಜ್ ಮಾಡ್ತೀನಲ್ವ, ಆವಾಗ ಕೆಲವೊಂದು ದೇವ್ರ ಸಾಮಾನುಗಳನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಪಡ್ಡು ಮಾಡ್ತಾಯಿದ್ದೀನಿ. ಈಗ ಗ್ಯಾಸ್ ಸ್ಟವ್ ಮೇಲೆ ಚಿಕ್ಕದಾಗಿರುವ ಬಾಣಲಿಯನ್ನು ಇಟ್ಕೊಂಡು ಬಾಣಲಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕಿ, ಇವಾಗ ಒಂದು ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಇಂಗು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಬಿಟ್ಟು ಇವಾಗ ಅಕ್ಕಿ ಹಿಟ್ಟಿರುತ್ತಲ್ವ ಪಡ್ಡು ಮಾಡೋದಕ್ಕೆ, ಅದರೊಳಗಡೆ ಈ ಒಂದು ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಕ್ಯಾರೆಟ್ ತುರಿ, ಹಾಗೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು, ಆಮೇಲೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಪಡ್ಡು ಮಾಡ್ತೀನಿ. ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವಿನ ಸೊಪ್ಪೆಲ್ಲ ಹಾಕ್ಬೋದು, ಆದರೆ ನನ್ನ ಹತ್ರ ಅವೆರಡು ಇರಲಿಲ್ಲ. ಏನಿತ್ತೋ ಅದನ್ನೇ ಹಾಕ್ಬಿಟ್ಟು ನಾನು ಪಡ್ಡುವನ್ನು ಮಾಡ್ತಾಯಿದ್ದೀನಿ. ನಾನು ಅಡುಗೆಗಳನ್ನು ಮಾಡಬೇಕಾದ್ರೆ ಇದೇ ರೀತಿಯಾಗಿಯೇ ಮಾಡ್ತಾಯಿರ್ತೀನಿ. ನನ್ನ ಹತ್ರ ಏನಿರುತ್ತೋ ಅದನ್ನೇ ಹಾಕ್ಬಿಟ್ಟು ಮಾಡ್ತಾಯಿರ್ತೀನಿ. ಈ ಅಡುಗೆಗೆ ಈ ಒಂದು ಐಟಮ್ ಬೇಕೇ ಬೇಕು ಅನ್ನೋ ಒಂದು ಐಟಮ್ಸನ್ನು ತರಿಸ್ಕೊಂಡು ಮಾಡ್ತೀನಿ. ಇಲ್ಲ ಇದು ಹಾಕ್ದೇ ಇದ್ರೂ ನಡೆಯುತ್ತೆ ಅನ್ನೋ ಐಟಮ್ಸ್ ಏನಾದರೂ ಇತ್ತು ಅಂತಂದರೆ ಅಷ್ಟೇ ಹಾಕ್ಬಿಟ್ಟು ಅಡುಗೆಗಳನ್ನು ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಕೊನೆಯದಾಗಿ ಒಂದಿಬ್ಬರಿಗೆ ವಿಶ್ ಮಾಡೋದು ಉಳ್ಕೊಂಡಿದೆ, ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸ್ನೇಹ ಅವರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 24ಗೆ ನನ್ನ ಬರ್ತ್ಡೇ ಇದೆ, ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು. ಸ್ನೇಹ ಅವರೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ. ಹಾಗೆ ಚಂದ್ರಕಲಾ ಸಿಸ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಈ ಮಂತು 17ಗೆ ನನ್ನ ಮಗಳ ಬರ್ತ್ಡೇ ಇದೆ, ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು. ಸ್ನೇಹ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಪ್ಪ. ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷು ವಿದ್ಯಾಭ್ಯಾಸ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಪುಟ್ಟ. ಈಗ ಅಕ್ಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಪಡ್ಡು ಮಾಡೋ ತವ ಇಟ್ಬಿಟ್ಟು ಇದರೊಳಗಡೆ ಪಡ್ಡುಗಳಿಗೆಲ್ಲ ಹಾಕ್ಬಿಟ್ಟು ಒಂದು ಸಲ ಎಲ್ಲ ತಿರುಗಿಸ್ಕೊಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಪಡ್ಡುಗಳು ಅಂತಂದ್ಬಿಟ್ಟು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಬೆಳಗ್ಗೆ ಟಿಫನ್ಗೆ ತುಂಬಾ ಚೆನ್ನಾಗಿತ್ತು. ಪಡ್ಡು ಮತ್ತು ಕೊಬ್ಬರಿ ಚಟ್ನಿ ಮಾಡಿದ್ದೆ ನಾನು. ಈ ದೋಸೆಗೆ ಪಡ್ಡುಗೆ ಮತ್ತು ಇಡ್ಲಿಗೆಲ್ಲ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಅಕ್ಕಿನ ಉದ್ದಿನ ಕಾಳನ್ನ ನೆನೆಸ್ತಾ ಇರ್ತೀನಿ. ಮೊದಲೆಲ್ಲ ನಾವಿಬ್ಬರೇ ಇದ್ವಲ್ವ, ಆವಾಗ ದಿನ ಪೂರ್ತಿ ತಿನ್ನಬೇಕಾಗಿತ್ತು. ಇನ್ನೂ ಎಷ್ಟು ಕಡಿಮೆ ಮಾಡೋದಪ್ಪ ಅಂತ ಅನಿಸ್ತಾ ಇತ್ತು. ಇವಾಗ ನಾವು 3 ಜನ ಇದ್ದೀವಿ. ಇವಾಗಲೂ ಅಷ್ಟೇ, ಬೆಳಗ್ಗೆ ಟಿಫನ್ಗೂ ಇರುತ್ತೆ, ಮಧ್ಯಾಹ್ನ ಊಟಕ್ಕೂ ಇರುತ್ತೆ. ಇದನ್ನು ವೇಸ್ಟ್ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ. ನನ್ನ ಬ್ರದರ್ ಇನ್ ಲಾ ಅವರು ಅಷ್ಟೇ, ಅವರು ಏನು ಅನ್ನೋದಕ್ಕೆ ಹೋಗೋದಿಲ್ಲ. ಸರಿ ಇಟ್ಕೊಡಿ ಅದನ್ನೇ ತಿಂತೀನಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಎಷ್ಟು ದಿನ ತಿನ್ನಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ. ಒಂದೊಂದು ಅಡುಗೆಗಳು ಮಾಡ್ತೀನಿ ಅಷ್ಟೇ, ಅದೇ ಎಷ್ಟೊಂದು ಟೈಮ್ ತಿನ್ನೋದಕ್ಕಾಗುತ್ತಪ್ಪ ಅಂತ ಅನಿಸ್ತಾ ಇರುತ್ತೆ. ಮತ್ತು ಬಸ್ಸಾರು ಮಾಡಿದಾಗಲೂ ಅಷ್ಟೇ, ನಾನು ಎಷ್ಟೇ ಕಡಿಮೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದರೂ ಸಹಿತ ಅದು 3 ಟೈಮ್ಗೆ ಈಸಿಯಾಗಿ ಆಗಿಬಿಡುತ್ತೆ. ಇನ್ನು ಮಧ್ಯಾಹ್ನ ಬಸ್ಸಾರು ಮಾಡಿದ್ದೀನಿ ಅಂತಂದರೆ ನಾಳೆ ಬೆಳಗ್ಗೆ ಟಿಫನ್ಗೂ ಬಸ್ಸಾರೇ ಇರುತ್ತೆ. ಇದನ್ನು ಹೆಂಗಪ್ಪ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಅದಕ್ಕೆ ರೈಸ್ ಇಟ್ಬಿಡ್ತೀನಿ. ಇನ್ನು ಜಾಸ್ತಿ ಅಡುಗೆಗಳನ್ನು ಮಾಡಿದ್ರೆ ಇನ್ನು ಹೆಂಗೆ ಉಳಿಯುತ್ತಪ್ಪ ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಇನ್ನು ನನ್ನ ಹಸ್ಬೆಂಡು ಅಷ್ಟೇ, ನನ್ನ ಬ್ರದರ್ ಇನ್ ಲಾ ಅವರು ಅಷ್ಟೇ, ಅವ್ರಿಗೇನಾದ್ರು ಒಂದು ಸ್ವಲ್ಪ ಜಾಸ್ತಿ ಇಟ್ಕೊಟ್ಟಿದ್ದೀನಿ ಅಂತಂದರೆ ಅವ್ರು ಬೈತಾ ಇರ್ತಾರೆ. ನಾವೇನು ಅಷ್ಟೊಂದು ಹೆವಿ ಕಷ್ಟಪಡೋ ಕೆಲಸಗಳು ಮಾಡ್ತಾಯಿದ್ದೀವ, ಜೀರ್ಣ ಆಗುತ್ತಾ ನೀವು ಇಷ್ಟೊಂದೆಲ್ಲ ಫುಡ್ ಇಟ್ಕೊಟ್ರೆ, ಸ್ವಲ್ಪನೇ ಇಟ್ಕೊಡಿ
ನೋಡಿ, ನಾವು ತಿಂದುಬಿಟ್ಟು ಕುತ್ಕೊಂಡು ಕೆಲಸ ಮಾಡೋರು ಜೀರ್ಣ ಆಗೋದಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗಾಗಿ ಚಿಕ್ಕದಾಗೆ ಅಡುಗೆಗಳನ್ನು ಮಾಡ್ತಾಯಿರ್ತೀನಿ. ಆದರೂ ಕೆಲವೊಂದು ಅಡುಗೆಗಳು ಒಂದೊಂದು ಟೈಮು ಉಳ್ಕೊಂಬಿಟ್ಟಿರುತ್ತೆ. ನಾನಂತೂ ಫುಡ್ ಯಾವತ್ತಿಗೂ ಅಷ್ಟೇ ವೇಸ್ಟ್ ಮಾಡೋದಕ್ಕೇ ಹೋಗೋದಿಲ್ಲ, ಅದನ್ನೇ ಮತ್ತೆ ಬಿಸಿ ಮಾಡಿಬಿಟ್ಟು ತಿನ್ಕೊತಾ ಇರ್ತೀವಿ. ನೆಕ್ಸ್ಟ್ ಈಗ ಸಂಜೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ದೇವ್ರ ಮನೆಯಲ್ಲಿ ಜೋಡಿಸಿ, ಹಾಗೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ದೀಪ ಹಚ್ತಾ ಇದ್ದೀನಿ. ನಾನು ಈ ಶುಕ್ರ ಹೋರೆಯಲ್ಲಿ ಒಂದು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಶುಕ್ರ ಹೋರೆ ಬಂದುಬಿಟ್ಟು 8 ಗಂಟೆ ಇಲ್ಲ 8:30 ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ ಅಂತಂದರೆ ಆವಾಗ ನನಗೆ ಶುಕ್ರ ಹೋರೆ ಸಿಗೋದಿಲ್ಲ. ಅಂದರೆ ಒಂದು 8-9 ಗಂಟೆಯಲ್ಲಿ ಪೂಜೆ ಮಾಡಿದ್ದೀನಿ ಅಂದರೆ ಸಿಗೋದಿಲ್ಲ. ಹಾಗಾಗಿ ನಾನು ಶುಕ್ರವಾರ ದಿನ ಮುಸ್ಸಂಜೆ ಪೂಜೆ ಮಾಡೋ ಹಾಗೆ ಆಗುತ್ತೆ. ಇನ್ನು ಸಾಟರ್ಡೇನೂ ಅಷ್ಟೇ ಮುಸ್ಸಂಜೆ ಪೂಜೆ ಮಾಡೋ ರೀತಿಯೇ ಆಗುತ್ತೆ. ಇನ್ನು ಮಂಡೇ ಮತ್ತು ಟ್ಯೂಸ್ಡೇ ಆದಷ್ಟು ಬೆಳಗ್ಗೆ ಟೈಮೇ ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.